ನೀವು ಮುಂಚೆ ಸಿನಿಮಾಗಳು ತುಂಬಾ ನೋಡ್ತಿದ್ರಮ್ಮ? ತುಂಬ ನೋಡ್ತೀನಿ. ಅಣ್ಣವ್ರ ಫ್ಯಾನ್? ಬರೀ ಸಿನಿಮಾ ನೋಡಲ್ಲ ನಾನು, ಸಿನಿಮಾಯಿಂದ ತುಂಬ ಕಲ್ತ್ಕೊಳ್ತೀನಿ. ಬಟ್ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಜನ ಏನು ಅಮ್ಮವ್ರು ಏನು ಕಷ್ಟಪಡ್ತಾಯಿದ್ರು, ದುಡ್ಡು ಹೆಂಗೆ ತರ್ತಾಯಿದ್ರು, ಎಲ್ಲಿಂದ ತರ್ತಾಯಿದ್ರು, ಆಮೇಲೆ ಹೆಂಗೆ ಕೂತ್ಕೊಂಡು ಟೀಮ್ ವರ್ಕ್ ಮಾಡ್ತಾಯಿದ್ರು, ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು. ಬರೀ ಕನ್ನಡ ಒಂದೇ ಅಲ್ಲ, ತೆಲುಗು ತಮಿಳು ಎಲ್ಲ ಸ್ಟಡಿ ಮಾಡ್ತೀನಿ. ಗೆದ್ದವ್ರು ಯಾಕೆ ಗೆದ್ದಿದ್ದಾರೆ ಅಂತ ಅವ್ರನ್ನ ಓದ್ತೀನಿ ನಾನು. ಅಂದರೆ ಈಗ ಒಬ್ಬರು ಗೆದ್ದಿದ್ದಾರೆ ಅಂದರೆ ಅದರಿಂದ ಹೆಂಗೆ ಬಂದರು, ಹೆಂಗೆ ಸ್ಟಾರ್ಟ್ ಆದರು, ಇವರು ಹುಟ್ಟುತ್ತಾ ಶ್ರೀಮಂತರ, ಇದನ್ನೆಲ್ಲ ಸ್ಟಡಿ ಮಾಡ್ತೀನಿ ನಾನು. ಸ್ಟಡಿ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ಇಲ್ಲಾಂದರೆ ಈಗ ಒಬ್ಬ ಯಶಾದ ಅಂದರೆ ಅವ್ನು ಇನ್ನೆಲ್ಲ ಏನು ಅಂತ ಯಾರು ಬೇಕಾದ್ರೂ ಓದಲೇಬೇಕು. ಅವನೇನು ಹುಡ್ತಾನೆ ಚಿನ್ನ ಸ್ಪೂನ್ ಬಯಲಿಟ್ಕ ಬಂದಿದ್ನ ಅಂತ ಜನ ಓದ್ತಾರೆ. ಅವಾಗಲೇ ಇನ್ಸ್ಪೈರ್ ಆಗೋದು ಜನ. ಏನಂತೀರಾ? ಓಕೆ, ಖಂಡಿತ ಹೌದಮ್ಮ. ನೀವು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಈಗ ಆ ವಿಚಾರ ನಿಮ್ಗೆ ಹೆಂಗೆ ಹೇಳಿದ್ರಿ? ಈಗ ಮಗಂಗೆ ಯಶ್ ಅವರಿಗೆ ಹೇಳಲೇ ಇಲ್ವಾ ಸಿನಿಮಾ ಮಾಡ್ತೀನಿ ಅಂತ? ನಾನು, ನಮ್ಮನೆಯವರು, ನಮ್ಮ ಡೈರೆಕ್ಟ್ರು 3 ಜನ. ಅಪ್ಪ ಅವ್ರಿಗೆ ನಮ್ಮನೆಯವ್ರಿಗೆ ಹೇಳಿದಾಗ ನೀನು ಮಾಡ್ತೀಯ ಮಾಡು ಅಂದ್ರೆ ಅವ್ರಿಗೆ ಖುಷಿ ಇತ್ತು. ಇನ್ನೇನು ಎಲ್ಲ ನಮ್ಮದು ಇನ್ನೊಂದೇನೆಂದರೆ ಯಶ್ಗೆ ಮದುವೆ ಆಯಿತು, ಮಕ್ಕಳಾಯಿತು, ಆಮೇಲೆ ಅವನಿಗೆ ಮನೆ ತಗೊಂಡ, ಅವನು ಒಳ್ಳೆ ಸಿನಿಮಲ್ ಸೆಟ್ಲ್ ಆದ, ಆಮೇಲೆ ಮಗಳು ಸೆಟ್ಲ್ ಆದ್ಲು. ನಾವು ಸ್ವಲ್ಪ ಮೊಮ್ಮಕ್ಳಿಗೆ ಫಾರ್ಮ್ ಹೌಸ್ ಎಲ್ಲ ಮಾಡಿದ್ದೀವಿ, ಅಲ್ಲೂ ಎಲ್ಲ ಆಯಿತು. ಈಗ ಫ್ರೀ ಟೈಮು ನಮಗೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಈಗ. ಆ ಥರ ನಮಗೂ ರೈಟ್ ಟೈಮ್ ಅಂತ ಅನ್ನಿಸ್ತು. ತುಂಬ ದಿವಸದಿಂದ ಇತ್ತು, ಬಟ್ ಒಂದಾದ್ಮೇಲೆ ಒಂದು ಬಂತಲ್ಲ, ಎಷ್ಟು ಬೆಳಿಬೇಕಿತ್ತು, ಅವನಿಗೆ ಮದುವೆ, ಅವನಿಗೆ ಮಕ್ಕಳು ಎಲ್ಲ ಆಯಿತು. ಇದು ನಮಗೆ ರೈಟ್ ಟೈಮು. ಅದಕ್ಕೆ ನಾನು ನಮ್ಮ ಮನೆಯವರು ಡಿಸೈಡ್ ಮಾಡಿದಾಗ ಮಾಡೋಣ ಅಂತ ಮಾಡಿದ್ದೀವಿ. ಆ ಥರ ಯಶ್ಗೇನು ಹೇಳಿಲ್ಲ, ಮಾತಾಡಿಲ್ವಾ ಇದುವರೆಗೂ ಟಿಲ್ ಡೇಟ್ ಯಶ್ ಅವ್ರ ಜೊತೆ ಈ ವಿಚಾರ ಕೊತ್ತಲವಾಡಿ ವಿಚಾರ? ನಮ್ಮ ಟೀಮ್ ಇದೆಯಲ್ಲ, ನಮ್ಮ ಯಶ್ ಟೀಮ್, ಸೂರಿ, ಡಾಕ್ಟರ್ ಸೂರಿ, ಆಮೇಲೆ ನಮ್ಮ ಗರುಡಾರಾಮ್, ಆಮೇಲೆ ನಮ್ಮ ವಿನಯ್, ಇವರೆಲ್ಲ ನಮ್ಗೆ ಒಂಥರ ಮಕ್ಳು ತರನೇ. ನಮ್ಮ ಮನೇಲಿ ಹೆಂಗೆ ಅಂದ್ರೆ ಅವರೆಲ್ಲ, ಆಮೇಲೆ ನಮ್ಮ KRG ಕಾರ್ತಿಕ್, ಇವರು ಜಯಣ್ಣ, ಭೋಗಣ್ಣ, ಇವರೆಲ್ಲ ನಮ್ಮ ಮನೆ ಟೀಮ್ ಹಂಗೆ. ಅಂದ್ರೆ ನಾವೇನು ಸುಮ್ಮನೆ ಸಿನಿಮಾ ಅಂದ್ರೆ ಹಂಗಿಲ್ಲ, ಇವತ್ತಿಗೂ ಹಂಗೆ ಇದ್ವಿ, ಅವತ್ತು ಹಂಗೆ ಇದ್ವಿ. ಅವ್ರ ಹತ್ರನೂ ನಾನು ಯಾರ ಹತ್ರನೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನ್ನ ಸಿನಿಮಾ ಅಂತ ಎಲ್ಲೂ ಗೊತ್ತಾಗಬಾರ್ದು ಅಂತ ಮಾಡಿದ್ದು. ಗೊತ್ತಾದ್ರೆ ಹೆಚ್ಚಿಗೆ ಹೋಗುತ್ತೆ ವಿಷಯ. ಅಮ್ಮ ಏನೋ ಸಿನಿಮಾ ಮಾಡ್ತಾವ್ರಂತಪ್ಪ ಬಂದಿದ್ರು ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸಿನಿಮಾ ಮುಗ್ದ ಮೇಲೆ ನಾನು ಒಂದ್ ಕಡೆಗೆ ಹೋಗ್ಲಿ ಅನ್ನೋ ಕಡೆ ವಿಷಯ ತಿಳಿಸ್ದೆ, ನಮ್ಮ ಎಷ್ಟು ಗೊತ್ತಾಗೋ ಕಡೆನೆ. ಸುಮ್ಮನೆ ಅವರು ಹಿಂಗೆ ತುಂಬ ಪರಿಚಯ, ಅವ್ರಿಗೇನೋ ಒಂದು ಐಟಮ್ ತಗೊಳಕ್ ಹೋಗಿದ್ದೆ, ಮನೆ ಕಟ್ತಿದ್ವಲ್ಲ, ಅದಕ್ಕೆ ನಾನು ಹೇಳಿದೆ ಅವ್ರು ಏನೋ ಒಂದು ಅಡ್ವರ್ಟೈಸ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅವಾಗ ಹೇಳಿದೆ, ನೋಡಿ ಇವಾಗ ಬರ್ಬೋದು ನೀವು, ನಮ್ಮ ಸಿನಿಮಾ ಮುಗ್ದಿದೆ, ಬರಂಗಿದ್ರೆ ಬನ್ನಿ ಅಂತ. ಅವ್ರೇನು ಮಾಡೋರೆ, ನಮ್ಮ ಟೀಮ್ ಯಾರ ಹತ್ರನೂ ಡಿಸ್ಕಷನ್ ಮಾಡಿದ್ದಾರೆ. ಅವರು ನನಗೆ ಗೊತ್ತಿತ್ತು ವಿಷಯ ಹೋಗುತ್ತೆ ಅಂತ, ನಾನು ರೆಡಿ ಆದಮೇಲೆ ಹೇಳಿದ್ದು. ಅಂದರೆ ನನಗೆ ನಂಬಿಕೆ ಬರಬೇಕಲ್ಲ, ಎಷ್ಟು ಮುಂದೆ ಹೋಗ್ಬೋದಾ, ಅವನು ಎಷ್ಟು ಸಿನಿಮಾಲಿ ಇದು ಅಂದರೆ ಒಂಥರ ಅವ್ನು ನೋಡಿ ಕಲ್ತಿದ್ದೀವಿ. ಅವನೇ ನನಗೆ ಮಾಸ್ಟ್ರು. ಅವನು ಅಷ್ಟು ತುಂಬ ಪರ್ಫೆಕ್ಟ್ ಸಿನಿಮಾ ವಿಷಯದಲ್ಲಿ. ಆದರೆ ನಾನು ಅವನ ಜೊತೆ ಸೆಟ್ಟಿಗೆ ಹೋಗದೆ ಇರ್ಬೋದು, ಬಟ್ ಅವ್ನು ಮಾಡೋದೆಲ್ಲ ನಾನು ಮನೇಲಿ ನೋಡಿ ಕಲ್ತಿದ್ದೀನಿ. ಅವನು ಎಷ್ಟು ಪರ್ಫೆಕ್ಟ್ ಅಂತ ನಾನು ಅದು ನೋಡಿ ಕಲ್ತಿದ್ದೆ. ಸೊ ಯಶ್ ಗೊತ್ತಾದಾಗ ಹೆಂಗಿತ್ತು ಅವ್ರ ರಿಯಾಕ್ಷನ್? ಏನು ಹೇಳಿದ್ರು? ಫೋನ್ ಮಾಡಿದ್ರ ಅಥವಾ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡೋದು? ನಮ್ಮ ಹುಡುಗರು ಫೋನ್ ಮಾಡಿದ್ರು, ಅಮ್ಮ ಏನಮ್ಮ ಇದು ಅಂತ. ನಮ್ಮ ಹುಡುಗ ಮಾಡ್ದ ಚಕ್ಲಿಗೆ, ಏನಿಲ್ಲ ಕಣ ಸುಮ್ಮನೆ ಒಂದು, ಅದೇಮ್ಮ ಅಣ್ಣ ಮಾತಾಡ್ತಿರು, ಕೇಳು ನಿಜಾನ ಸುಮ್ಮನೆ ಹೇಳ್ತಾವ್ರ ಜನ ಅಂತ ಕೇಳು. ಅಂದರೆ ಕೆಲವು ಕಡೆ ಗಾಸಿಪ್ ಬರುತ್ತೆ ಅಂತ. ಇಲ್ಲ ಕಣ ಮಾಡಿದ್ದೀನಿ, ಈ ಥರ ಚೆನ್ನಾಗಿದೆ ಅಂತ. ಆಮೇಲೆ ಯಶು ಇಸ್ಕೊಂಡು, ಏನಮ್ಮ ಆರಾಮಾಗಿರು ಅಂದರೆ ಯಾಕಮ್ಮ ಬೇಕು ನಿಮಗೆ ಅಂತ ಹೇಳಿದೆ. ಇಲ್ಲ ಮಗ ಅಂದ. ಆಯ್ತು ಬಿಡು, ಏನೋ ಮಾಡಿದ್ಯಾ ಮಾಡು ಅಂದ್ಬಿಟ್ಟು ಅಷ್ಟೇ, ಏನನ್ನಲ್ಲ ಅವನು. ಅವನಿಗೆ ಒಂದು ಕೆಲ್ಸಕ್ಕೆ ನಮ್ಮ ಮನೇಲಿ ಎಲ್ಲರೂ ಹಂಗೆ, ಅವನೇನೋ ಮಾಡ್ತಾವನೆ ಅಂದ್ರೆ ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾನೆ ಈಗ ಇತ್ತೀಚೆಗೆ 2-3. ನಾನು ಒಂದು ದಿನ ನೀನು ಯಾರು ಏನು ಎಲ್ಲೂ ಹೋಗಲ್ಲ, ಯಾಕೆಂದ್ರೆ ನಮ್ಗೆ ಅವನ ಮೇಲಿರೋ ನಂಬಿಕೆ, ಅವನಿಗೆ ನಮ್ಮ ಮೇಲಿರೋ ನಂಬಿಕೆ, ಅಲ್ಲಿಂದನೇ ನಾವು ಗೆದ್ದಿರೋದು. ಖಂಡಿತ. ಆಮೇಲೆ ಹಂಗಂತ ನಾವು ಪ್ಯಾಂಪರ್ ಎಲ್ಲ ಮಾಡಲ್ಲ, ಹಂಗಂತ ನಾನೇನೋ ಮಾಡಿದ್ರು ಅದನ್ನು ಅವ್ನು ತೊಗೊಳಲ್ಲ. ಓ ಅಮ್ಮ ಏನೋ ಮಾಡಿಬಿಟ್ಟವ್ರೆ ನಮ್ಮ ಅಮ್ಮ ಅದು, ಅವನು ಯಾವತ್ತೂ ಅದನ್ನು ತೊಗೊಳೋದು ಇಲ್ಲ. ನಾನು ಮಗ ಅಂತ ತೊಗೊಳಲ್ಲ. ನಮ್ಮಲ್ಲಿ ಕೆಲಸ ಜನ ಒಪ್ಕೋಬೇಕಲ್ವೇನ್ರಿ? ಆಮೇಲೆ ಬೇರೆ ವಿಷಯದಲ್ಲಿ ನಾವು ಮನೆ ವಿಷಯದಲ್ಲೆಲ್ಲ ಬೇಕಾದ್ರೆ ಏನಾದರೂ ಕಂಪ್ರೋ ಹೋಗ್ತೀವಿ, ಇದು ಪಬ್ಲಿಕ್ಕಿಗೆ ಕೊಡ್ಬೇಕಾದ ಕೆಲಸ ಅಲ್ವ. ಹಂಗಾಗಿ ಆಮೇಲೆ ಎಲ್ಲ ಅವನ ಭಯನೇ ನಮಗೆ, ಅವನ ಮೇಲಿರೋ ಬೈಕೆ ನಾವಿಷ್ಟು ಗುಪ್ತವಾಗಿ ಸಿನಿಮಾ ಮಾಡಿರೋದು. ಬೇರೆ ಯಾರು ಏನಂತಾರೆ ಅನ್ನೋದಕ್ಕಿಂತ ಅವನೇ ಒಂದು ಕರೆಕ್ಟಾಗಿ ಅವನಿಗೆ ಕೆಟ್ಟ ಹೆಸರು ಬರಬಾರ್ದಲ್ಲ. ರಾಧಿಕಾ ಅವ್ರು ಏನು ಹೇಳಿದ್ರು? ಅವ್ರಿಗೂ ವಿಚಾರ ಹೆಂಗೆ ಅಂದರೆ, ಅವಳು ಯಾವಾಗಲೂ ಹೇಳ್ತಾಳೆ, ಅತ್ತೆ ಯಾವಾಗಲೂ ಬ್ಯುಸಿ ಆಗಿರ್ತಾರೆ ಬಿಡು, ನಿನಗಿಂತ ಬ್ಯುಸಿ ಅತ್ತೆ, ಬಿಟ್ಬಿಡು ಏನೋ ಮಾಡಲಿ ಅತ್ತೆ ಅಂತ ಹೇಳಿದ್ಲು. ಅವಳು ಹೇಳ್ತಾಳೆ ಯಾವಾಗಲೂ, ಅಯ್ಯೋ ಅತ್ತೆ ನೀನಾದರೂ ಕುತ್ಕೋತೀಯ ಒಂದು 10 ನಿಮಿಷ, ಅತ್ತೆ ಕುತ್ಕೊಳ್ಳಲ್ಲ ಅಂತ ಅವಳು ಯಾವಾಗಲೂ ಹಂಗೆ ಹೇಳೋದು.
ಓಕೆ. ಅವಳು ಏನಂದರೆ ಗೊತ್ತು ನಾವಿಬ್ಬರು ಫಾಸ್ಟ್ ಬ್ಯುಸಿ ಅಂತ, ಅದು ಮೊದಲಿಂದನೂ ಹೇಳೋಳು ಅವಳು ನನಗೆ, ಯಾವಾಗಲೂ ಲವ್ ಮಾಡುವಾಗಲೂ ಹೇಳೋಳು. ನಾನು ಒಂದು ದಿವಸ ಅವಳ ಜೊತೆ ಎಲ್ಲೋ ಹೋಗಿ, ಅವಳು ನಾನು ಯಶು ಎಲ್ಲೋ ಹೋಗಿದ್ವಿ, ಹೋಗಿ ಒಟ್ಟಿಗೆ ಬರ್ತಾಯಿದ್ವಿ. ನಾನು ಅವಾಗ ಇಲ್ಲಿ ಇಳಿಸು, ನನಗೇನೋ ಕೆಲಸ ಇದೆ ಅಂದೆ. ಸೇಮ್ ಇಲ್ಲಿಂದನೇ ಬಂದಿರೋದತ್ತೆ ಅಂತ ಹೇಳಿ, ಅಂದರೆ ನಾನು ಒಂದು ಕಡೆ ಹೊರಟ್ರೆ 2-3 ಕೆಲಸ ಮಾಡ್ಕೊಂಬರೋದು. ಅವನು ಹಂಗೆ ಮಾಡೋದು, ಯಶು ಹಂಗೆ ಮಾಡೋದು. ಅದಕ್ಕೆ ಅವಳು ನೋಡ್ಬಿಟ್ಟಿದ್ದಾಳೆ, ಅವಳಿಗೂ ಒಂದು 8-10 ವರ್ಷ ಲವ್ ಮಾಡಿದ್ದಾಳೆ ಇವಾಗೆಲ್ಲ. ಹಂಗಾಗಿ ಅವ್ರಿಗೇನು ವಸ್ತು ಅನ್ಸಲ್ಲ, ಬೇರೆಯವ್ರಿಗೆ ಅನ್ಸ್ಬೋದು, ನಮ್ಗೆ ಅವಳಿಗೆ ಅನ್ಸಿಲ್ಲ. ಅವ್ರ ವಿಷಯದಲ್ಲಿ ನಾವೇನು ಹೋಗಲ್ಲ, ಅವರು ಹೆಂಗಿದ್ರು ಅವ್ರದ್ದು ಆರಾಮಾಗಿದ್ದಾರೆ, ಬಟ್ ಚೆನ್ನಾಗಿದ್ದಾರೆ. ಇನ್ನು ಬೇರೆ ಏನು ಪ್ರಾಬ್ಲಮೇ ಇಲ್ವಲ್ಲ ನಮ್ಮಲ್ಲಿ, ಆರಾಮಾಗಿದ್ದಾರಲ್ಲ. ಎಸ್, ಅವರು ಟಾಕ್ಸಿಕ್ ಅಥವಾ ರಾಮಾಯಣ ಮಾಡುವಾಗ ನಿಮ್ಮ ಹತ್ರ ಡಿಸ್ಕಸ್ ಈ ಥರ ಸಿನಿಮಾ ಮಾಡ್ತಿದ್ದೀನಮ್ಮ ಇದನ್ನ ಸಿನಿಮಾ ವಿಷಯದಲ್ಲಿ ನಮ್ಮ ಎಷ್ಟು ನನ್ನ ಹತ್ರ ಮಾಡೋಷ್ಟು ನಾನೇನು ನಿನಗೆ ಯಾಕಮ್ಮ ಆರಾಮಾಗಿರಮ್ಮ ಅಂತ ಹೇಳ್ತಾನೆ. ಬಟ್ ನನ್ನ ಹತ್ರ ಬಟ್ ಹೇಳ್ತಾನೆ ಏನು ಗೊತ್ತಾ, ಹಿಂಗೆ ಬರ್ತಾ ಇದೆ, ಈ ಥರ ಮಾಡ್ತಾ ಇದ್ದೀನಿ, ಹಿಂಗೆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಥರ ಒಂದು ಸಿನಿಮಾ. ಅವೆಲ್ಲ ಹಾಲಿವುಡ್ಗೆ ಹೋಗಿದ್ನಲ್ಲ ಅವಾಗೆಲ್ಲ, ಏನೇನೋ ಹೋಗೋನು, ಅವಾಗೆಲ್ಲ ಅಲ್ಲಿಂದನೂ ಫೋನ್ ಮಾಡೋನು. ಈ ಥರ ನಮ್ಮದು ಏನು ಗೊತ್ತಾ, ನಮ್ಮ ಮನೇಲಿ ಪೂಜೆನೂ ಇತ್ತು ಅವಾಗ. ಏನು ಅಂದರೆ ನಮ್ಮ ಮಾವನವ್ರದ್ದು ಎಡೆ ಇಕ್ಕೋದೆಲ್ಲ ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿ ನಮಸ್ಕಾರ ಮಾಡ್ದ. ಅಮ್ಮ ತಾತಂದಲ್ವಾ, ನಾನು ಇಲ್ಲಿ ಲಂಡನ್ಗೆ ಏನಕ್ಕೋ ಹೋಗಿದ್ದ, ಅಲ್ಲೇ ಒಂದು ಏನೇನೋ ಕೆಲಸಕ್ಕಲ್ಲಿ ಏನಕ್ಕೋ ಹೋಗಿದ್ದ, ಕ್ಯಾಮ್ರಾ ವರ್ಕೋ ಏನೋ. ಹಂಗೆ ನಮ್ಮದು ಆ ಸೆಂಟಿಮೆಂಟ್ ಎಲ್ಲ ನಾವು ಇಟ್ಕೊಳ್ಳಲ್ಲ. ಹೊಸಕೆರೆಯಲ್ಲಿ ಮನೆ ಒಂದು 11 ವರ್ಷ ಆಗಿರ್ಬೋದು. ನಂದಿನಿ ಪ್ರೆಗ್ನೆಂಟ್ ಇದ್ಲಾಗ, ಅಂದರೆ ಒಂದು 3 months. ಇವನು ಯಾವುದೋ ಗಜಕೇಸರಿಗೆ ಆ ಬಾಡಿ ಎಲ್ಲ ಏನೇನೋ ಮಾಡ್ತಿದ್ದ. ಅಂದರೆ ಇನ್ನೂ ಆ ಬಾಡಿಗೆ ಮನೇಲಿ ಇದ್ವಿ ಅವಾಗಲೂ ಅಷ್ಟೇ. ಅವನಿಗೇನು ಡಿಸ್ಟರ್ಬ್ ಮಾಡಲಿಲ್ಲ. ನಾವೇ ಕೂತು, ನಾನು ನಮ್ಮ ಯಜಮಾನ್ರ ಗೃಹಪ್ರವೇಶ ಮುಗಿಸ್ಕೊಂಡು ಆಮೇಲೆ ಒಂದಿನ ಬಂದ ಊಟ ಗೀಟ ಆ ಥರ ಮಾಡಿ. ಅದನ್ನು ನಾನು ಹೇಳಿದ್ದು ಅಷ್ಟೇ. ಹಂಗಂದ್ರೆ ಬಿಟ್ಟು ಮಾಡ್ತೀವಿ ಅಂದರೆ ಮಗನ್ನ ಸೊಸೆನ ಬಿಟ್ಟು ಮಾಡ್ತೀವಿ ಅಂತ ಅಲ್ಲ. ಸೊ ಅದು ನಿಮ್ಮಲ್ಲಿ ಇರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್. ಬೇರೆಯವರಿಗೆ ನೋಡೋರಿಗೆ ಏನಪ್ಪ ಇದು, ಅವ್ರು ಅಲ್ಲಿದಾರಂತೆ ಇವ್ರು ಇಲ್ಲಿದಾರಂತೆ ಅಂತ ಮಾತಾಡೋರು ತುಂಬಾ ಜನ ಮಾತಾಡ್ತಾರೆ. ಬಟ್ ನಿಮ್ಮಲ್ಲಿ ಅಲ್ಲ ರೆಹಮಾನ್, ಹಿಂಗಾಗುತ್ತೆ ಗೊತ್ತಾ, ಈಗ ಒಬ್ಬ ಇದ್ದಾನೆ ಅಂತ ಅಲ್ಲ, ಒಬ್ಬ ಮಗ ಇದ್ದಾನೆ ಮನೇಲಿ ಅಂತ ಅನ್ಕೊಳ್ಳಿ. ಕೆಲವರು ರಾಗಿ ಮಿಷಿನ್ಗೆ ಹೋಗಕ್ಕೂ ಮಗನ ಕರೀತಾರೆ. ಹೌದು, ನನಗಾಗಲ್ಲಪ್ಪ, ನಾನು ಆಚೆ ಹೋಗಲ್ಲ ಅಂತ. ನಮ್ಮ ಮನೇಲಿ ಯಜಮಾನರು ಅಷ್ಟೇ, ನಮ್ಮ ಯಶು ಅಷ್ಟೇ, ಮೊದಲಿಂದನೂ ಅದನ್ನು ಅವ್ರು ತೊಗೊಳಕ್ಕೆ ನಾನು ಬಿಟ್ಟಿಲ್ಲ. ಅವ್ರು ಕೆಲಸ ಮಾಡ್ಬೇಕು. ಯಜಮಾನರು ಬೆಳಿಗ್ಗೆ ಹೋದ್ರೆ ಅವರು ತುಂಬ ಸಿನ್ಸಿಯರಾಗಿ ಡ್ರೈವರ್, ಅವರು ಅಷ್ಟೇ. ಮಕ್ಳು ಎಷ್ಟನೇ ಕ್ಲಾಸ್ ಓದ್ತಾವ್ರೆ ಅಂತ ಅವ್ರು ಯಾವತ್ತೂ ಕೇಳ್ತಾ ಇರಲಿಲ್ಲ. ಅವ್ರು ಅಷ್ಟು ಬ್ಯುಸಿ, ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗೋದು, ರಾತ್ರಿ ಬರೋದು, ಅವ್ರು ಆ ಥರ. ಅವರು ಅಂದರೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅವ್ರ ಕೆಲಸದಲ್ಲಿ. ಯಶ್ಗೂ ಅದನ್ನೇ ಕಲಿಸಿದ್ದೀವಿ ನಾವು. ಅವ್ರ ಡ್ಯಾಡಿ ನೋಡಿ ಬಂದಿದೆ ಅವನಿಗೆ. ಅವನು ಈಗ ಅವ್ನ ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ನಮ್ಮ ಮನೆಯವ್ರು ಹಂಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಅವಾಗ ನಮಗಿರೋ ಪರಿಸ್ಥಿತಿ ಹಂಗಿತ್ತು. ಹಾಗಾಗಿ ನಾವು ಅದನ್ನ ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ನಮ್ಗೆ ಅದರಿಂದ ಏನು ಬೇಜಾರು ಅಂತ ಏನಿಲ್ಲ. ಚೆನ್ನಾಗಿ ಅವನು ಬೆಳೀತಾ ಇರೋ ರೀತಿ ಹೆಂಗಿದೆ ಅದು ಖುಷಿ ಪಡ್ಬೇಕು. ಒಂದೇ ಕೊಡೋದು ದೇವ್ರು ಎಲ್ಲ ಕೊಡಲ್ಲ ರೆಹಮಾನ್, ಎಲ್ಲ ಬೇಕು ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಎಲ್ಲನೂ ಕೇಳಿದ್ರೆ ನಿಮ್ಗಿಲ್ಲ ಮಗ ಬೆಳೆಯೋದು ಕಡಿಮೆ ಆಗ್ಬೋದು, ನಮ್ಮ ಹತ್ರ ಕೂತ್ಕೊಬಿಡ್ತಾನೆ. ಇಲ್ಲ ಕೂತ್ಕೊಂಡ್ರೆ ಮಗ ಬೆಳೆಯಕ್ಕೆ ಎರಡರಲ್ಲಿ ಒಂದೇ ಆಗೋದು. ಅದರಿಂದ ಒಂದೇ ಕೊಡೋದು ದೇವ್ರು, 2 ಕೊಟ್ಬಿಟ್ರೆ ಹೆಂಗೆ ಮತ್ತೆ.